ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಿರುವಂಥ 5ನೇ T20 ಪಂದ್ಯ ಇಂದು ವಾಂಖೇಡೆ ಸ್ಟೇಡಿಯಂ ಮುಂಬೈದಲ್ಲಿ ನಡೀತಾ ಇದೆ ಫ್ರೆಂಡ್ ಈ ಒಂದು ಮ್ಯಾಚ್ಗೆ ಕಂಪ್ಲೀಟ್ಗೆ ಎರಡೂ ಕಡೆಯಿಂದ ಇಂಗ್ಲೆಂಡ್ ಕಡೆಯಿಂದ ಇಂಡಿಯಾ ಕಡೆಯಿಂದ ಪ್ಲೇಯಿಂಗ್ ಎಲೆವೆನ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಫ್ರೆಂಡ್. ಕಾರಣ ಏನಪ್ಪ ಅಂದರೆ ಈ ಒಂದು ಮ್ಯಾಚು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಂದರೆ ಈ ಒಂದು ಸೀರೀಸ್ ಆಲ್ರೆಡಿ ಇಂಡಿಯಾ ಕಡೆ ಹೋಗಿದೆ, 3-1 ಇಂಡಿಯಾ ಕಡೆ ಹೋಗಿದೆ. ಈ ಒಂದು 5ನೇ T20 ಪಂದ್ಯ ಏನಪ್ಪ ಅಂದರೆ ಜಸ್ಟು ಆಡಬೇಕು ಅಷ್ಟೇ ಫ್ರೆಂಡ್ ಇದು ಲೆಕ್ಕಕ್ಕಿದೆ, ಟೋಟಲ್ ಆಗಿ ಮ್ಯಾಚ್ಗೆ ಲೆಕ್ಕಕ್ಕಿದೆ. ಈ ಒಂದು ಸೀರೀಸ್ಗೆ ರಿಸಲ್ಟ್ ಬಂದಿದೆ. ಹಾಗಾಗಿ ಇದೇನಪ್ಪ ಅಂದರೆ 5 T20 ಆಡಬೇಕು ಅಷ್ಟೇ. ಟೋಟಲಾಗಿ ಹೇಳ್ಬೇಕಂದ್ರೆ ಈ ಒಂದು ಎರಡೂ ಕಡೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಅಂದರೆ ಯಾರು ರೆಸ್ಟ್ನಲ್ಲಿ ಇರ್ತಿದ್ರಲ್ಲ ಅವ್ರಿಗೆ ಈ ಒಂದು ಮ್ಯಾಚ್ನಲ್ಲಿ ಸ್ಥಾನ ಸಿಗ್ತಾ ಇದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ವಾಂಖೇಡೆ ಗ್ರೌಂಡಲ್ಲಿ ಸ್ವಲ್ಪ ಬೌಂಡ್ರಿ ಹತ್ತಿರ ಇರೋ ಕಾರಣಕ್ಕೋಸ್ಕರ ಇಲ್ಲಿ ರನ್ನು ಸುರುಮಳೆನೇ ಆಗ್ಬೋದು ಟೋಟಲ್ ಹೇಳ್ಬೇಕಂದ್ರೆ ಫ್ರೆಂಡ್. ಈ ಒಂದು ವಾಂಖೇಡೆ ಗ್ರೌಂಡಲ್ಲಿ ಹೇಳೋದಾದರೆ, ಈ ಒಂದು ಪಿಚ್ ರಿಪೋರ್ಟ್ ಹೇಳೋದಾದರೆ, ಟೋಟಲ್ ಆಗಿ ಈ ಒಂದು ವಾಂಖೇಡೆ ಗ್ರೌಂಡಲ್ಲಿ 8 ಇಂಟರ್ನ್ಯಾಷನಲ್ ಮ್ಯಾಚ್ ನಡೆದಿದೆ ಫ್ರೆಂಡ್. ಟೋಟಲ್ ಆಗಿ 8ರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರೆ 3 ಸಲ ಗೆದ್ದರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 5 ಸತಿ ಗೆದ್ದಿದ್ದಾರೆ ಫ್ರೆಂಡ್. ಟೋಟಲಾಗಿ ಇಲ್ಲಿ ಹೇಳ್ಬೇಕಂದ್ರೆ ಯಾರು ಟಾಸ್ ಆಡ್ತಾರೋ ಅವ್ರಿಗೆ ಸ್ವಲ್ಪ ಚಾನ್ಸ್ ಇದೆ ಅಂತ ಹೇಳ್ಬೋದು ಫ್ರೆಂಡ್. ಯಾಕಪ್ಪ ಅಂದರೆ ಟಾಸ್ ಗೆದ್ದವರು ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಫ್ರೆಂಡ್. ಯಾಕಂದರೆ ಚೇಂಜ್ ಮಾಡೋಕ್ಕೂ ಕೂಡ ಇಲ್ಲಿ ವಾಂಖೇಡೆ ಗ್ರೌಂಡಲ್ಲಿ ಇಲ್ಲಿ ಚೇಂಜ್ ಮಾಡಿದವರೇ ಕಿಂಗ್ ಆಗಿದ್ದಾರೆ. ಹಾಗಾಗಿ ಈ ಒಂದು 5ನೇ T20 ಫುಲ್ ಚೇಂಜ್ ಆಗಲಿದೆ. ನನಗನ್ಸುತ್ತೆ ಇವತ್ತು ಭಾಳ ಜನಕ್ಕೆ ಇಂಡಿಯಾದಲ್ಲಿ ಪ್ಲೇಯಿಂಗ್ ಮೇಲೆ ಭಾಳ ಜನಕ್ಕೆ ರೆಸ್ಟ್ ಕೊಡ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈಗ ಇದರಲ್ಲಿ ಯಾರ್ಯಾರಿಲ್ಲ ಅಂದರೆ ಇದರಲ್ಲಿ ಚೇಂಜ್ ಆಗೋದು ಫಸ್ಟು ಹಾರ್ದಿಕ್ ಪಾಂಡ್ಯ ಸ್ವಲ್ಪ ರೆಸ್ಟ್ ಕೊಡ್ಬೋದು ಅನ್ಸುತ್ತೆ. ಹರ್ದೀಪ್ ಸಿಂಗ್ ಹಾಗೆ ವರುಣ್ ಚಕ್ರವರ್ತಿ ಇವರಿಗೆಲ್ಲ ರೆಸ್ಟ್ ಕೊಡ್ಬೇಕಾಗುತ್ತೆ. ಯಾಕಂದರೆ ಮೇನ್ ಪ್ಲೇಯರ್ ಆಗೋ ಒಂದು ಉದ್ದೇಶಕ್ಕೆ ಇವರಿಗೆ ಕುಂದಿಸಿ, ಇವ್ರಿಗೆ ಯಾರು ಬೆಂಚ್ ಕಾಯ್ತಿದ್ರು, ಇವು 5-4 T20ಯಲ್ಲಿ ಯಾರು ಬೆಂಚ್ ಕಾಯ್ತಿದ್ರು ಅವ್ರಿಗೆ ಇವತ್ತಿನ ದಿವಸ ಸ್ಥಾನ ಸಿಗಲಿದೆ. ಹಾಗೆ ಈ ಒಂದು ಮ್ಯಾಚು ಇಂಗ್ಲೆಂಡಿಗೆ ಗೆಲ್ಲೇಬೇಕು ಫ್ರೆಂಡ್. ಯಾಕಪ್ಪ ಅಂದರೆ ಈ ಒಂದು ಸೀರೀಸ್ ಅಂತರ ಕಮ್ಮಿ ಮಾಡ್ಕೋಬೇಕಂದ್ರೆ ಗೆಲ್ಲೇಬೇಕು. ಯಾಕಪ್ಪ ಅಂದರೆ ಈ ಒಂದು ಮ್ಯಾಚು ಕೂಡ ಇಂಡಿಯಾ ಗೆದ್ದು 4-1 ಲೀಡಲ್ಲಿರುತ್ತೆ. ಹಾಗಾಗಿ ಇವರು ಇವತ್ತು ಗೆಲುವಿಗೋಸ್ಕರ 3-2 ಅಂತರದಲ್ಲಿ ಈ ಒಂದು ಸೀರೀಸ್ನ ಎಂಡ್ ಮಾಡೋಕ್ಕೆ ಇಂಗ್ಲೆಂಡ್ ಕಡೆಯಿಂದ ಟ್ರೈ ಆಗ್ತಾ ಇರುತ್ತೆ. ನೋಡೋಣ ಫ್ರೆಂಡ್. ಟೋಟಲ್ ಆಗಿ 2 ಕಡೆಯಿಂದ ಇವತ್ತು ಫೈಟ್ ಇಲ್ಲಿದೆ. ಹಾಗೆ ಈ ಒಂದು ಮ್ಯಾಚು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಫ್ರೀಯಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್. ಫ್ರೀಯಾಗಿ ಮೊದಲಿಗೆ ಸಬ್ಸ್ಕ್ರಿಪ್ಷನ್ ಇತ್ತು, ಆದರೆ ಈಗ ಫ್ರೀಯಾಗಿ ನೋಡೋಕ್ಕೆ ಸಿಗ್ತಾ ಇದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ. ಈ ಒಂದು ಮ್ಯಾಚ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನೋಡಿ ಎಂಜಾಯ್ ಮಾಡಿ. ಯಾಕಪ್ಪ ಅಂದರೆ ಲಾಸ್ಟ್ T20 ಇನ್ಮೇಲೆ ಇದು ಮುಗಿದ ಮೇಲೆ ಸೀದಾ IPL ನೀವು ನೋಡೋದು. ಈ ಒಂದು T20 ಮುಗಿದ ಮೇಲೆ ಸೀದಾ IPL ನೋಡೋದು. ಯಾಕಪ್ಪ ಅಂದರೆ ಇದಾದಮೇಲೆ ಇಂಗ್ಲೆಂಡ್ನ 1 ಡೇ ಸೀರೀಸ್ ಇದ್ದಿದೆ, ಇದಾದಮೇಲೆ ಚಾಂಪಿಯನ್ ಟ್ರೋಫಿ ಇದೆ, ಚಾಂಪಿಯನ್ ಟ್ರೋಫಿ ಆದಮೇಲೆ IPL ಸ್ಟಾರ್ಟ್ ಆಗುತ್ತೆ. IPLಯಿಂದ ಇಲ್ಲಿ ಟೋಟಲಾಗಿ 1 ತಿಂಗಳು ಯಾವುದೇ ಒಂದು T20 ಪಂದ್ಯ ಇಲ್ಲ. ಇವತ್ತೇ ನೋಡ್ಕೊಂಬಿಡಿ ಲಾಸ್ಟ್ T20 ಪಂದ್ಯ ಫ್ರೆಂಡ್. ಟೋಟಲಾಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಿಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.